ಮಾಮ್ಸ್ ಜಿ ಟಿ ಏನ್ ಮಾಮ್ಸ್ ಆಡ್ತಾ ಇರೋದು 5 ಕನ್ಸಿಕ್ಯೂಟಿವ್ ವಿಕ್ಟ್ರೀಸ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಆಡ್ತಾ ಇದಾರೆ ಅಂದ್ರೆ ಒಂಥರ ಟೀಮ್ ಟು ಅನ್ಬಿಟನ್ ಯಾವ್ದು ಅಂದ್ರೆ ಅದು ಜಿ ಟಿ ಅಂತಾನೆ ಹೇಳ್ಬೋದು. ಆ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ನೋಡಿ. ಇವ್ರು ಫಸ್ಟ್ ಪ್ಲೇಸ್ ಅಲ್ಲಿ ಯಾವ ತರ ಮ್ಯಾಚಸ್ ನ ಸೋತ್ರು, ಇವಾಗ ನೋಡಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ ತರ ಒಂಥರ ಡಾಮಿನೇಟ್ ಮಾಡಿ ವಿನ್ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಇದ್ರಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಇವ್ರದ್ದು ಬೋರಪ್ಪೆ ಬ್ಯಾಟಿಂಗ್ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಇವ್ರದ್ದು ಕಾನ್ಫಿಡೆನ್ಸ್ ಕೊಡ್ತಾ ಇರಲಿಲ್ಲ ಅಂದ್ರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ನೋಡಿ. ಗಮನಿಸಿ ಲಾಸ್ಟ್ 5 ಮ್ಯಾಚಸ್ ಗಮನಿಸಿ ಜಿ ಟಿದು. ಇವ್ರು ಫಸ್ಟ್ ಬೌಲಿಂಗ್ ಮಾಡ್ತಾ ಇದ್ರು ಆಗ್ಲಿ, ಸೆಕೆಂಡ್ ಬೌಲಿಂಗ್ ಮಾಡ್ತಾ ಇದ್ರು ಆಗ್ಲಿ, 170+ ರನ್ಸ್ ನ ಕೊಟ್ಟೇ ಇಲ್ಲ ಇದುವರೆಗೂ. ಆ ತರ ಬೌಲಿಂಗ್ ಮಾಡ್ತಾ ಇರೋದು ಅಗೇನ್ ಅಂಡ್ ಅಗೇನ್ ಪ್ರೂವ್ ಮಾಡ್ತಾ ಇದ್ರೆ ಜಿ ಟಿ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಲೈನ್ ಆಫ್ ಇರೋದು ಅಂತ ನೋಡಿ. ಆ ತರ ಮಾಡ್ತಾ ಇರೋದು ಸಖತ್ತಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅವ್ರು ನೋಡಿ ಬ್ಯಾಟಿಂಗ್ ಅಲ್ಲಿ ಟಾಪ್ 3 ಅಲ್ಲಿ ಅಷ್ಟೇ ಕಾನ್ಫಿಡೆನ್ಸ್ ಕೊಡ್ತಾ ಇರೋದು. ಬಟ್ ಬೌಲಿಂಗ್ ಅಂತ ಬಂದಾಗ ಪ್ರತಿಯೊಬ್ಬ ಬೌಲರ್ಸ್ ಕಾನ್ಫಿಡೆನ್ಸ್ ಕೊಡ್ತಾ ಇದಾರೆ. ಈ ಜಿ ಟಿ ಟೀಮ್ ಯಾವ ತರ ಆಗಿದೆ ಗೊತ್ತಾ, ಇವಾಗ ಏನಾದ್ರು ಬೌಲಿಂಗ್ ಅಲ್ಲಿ ಏನಾದ್ರು ಕೈ ಕೊಟ್ರೆ ಬ್ಯಾಟಿಂಗ್ ಅಲ್ಲಿ ನಾವು ಪರವಾಗಿಲ್ಲ ಅದನ್ನ ಚೇಸ್ ಡೌನ್ ಮಾಡ್ತೀನಿ ಅಂತಾರೆ. ಅದೇನಾದ್ರು ಬ್ಯಾಟಿಂಗ್ ಅಲ್ಲಿ ಕೈ ಕೊಟ್ರೆ ಪರವಾಗಿಲ್ಲ ನಾವು ಡಿಫೆಂಡ್ ಮಾಡ್ಕೊತೀವಿ ಅಂತಾರೆ ಜಿ ಟಿ ಬೌಲರ್ಸ್. ಆ ತರ ಟೀಮ್ ಇರೋದು. ಬೌಲಿಂಗ್ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ, ಬ್ಯಾಟಿಂಗ್ ಕೊಟ್ಟಿಲ್ಲ ಅಂದ್ರೆ ಬೌಲಿಂಗ್ ಕೊಡ್ತಾ ಇದೆ. ಆದ್ರಿಂದ ಒಂಥರ ಟೀಮ್ ಟು ಅನ್ಬಿಟನ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಗಿರೋದು ಜಿ ಟಿ ಸಗಲಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ನೋಡಿ ಅವ್ರು ಎಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದ್ದವ್ರು ಇವಾಗ ನಂಬರ್ 1 ಪೊಸಿಷನ್ ಬಂದಿದ್ದಾರೆ. SRH ಮೇಲೆ ವಿನ್ ಆಗ್ತಾ ಇದ್ದಂಗೆ. ಈ SRH ನೋಡಿ, SRH ಒಂಥರ ಅವ್ರದ್ದು IPL ಇಷ್ಟಲ್ಲೇ ಲೋಯರ್ ಸ್ಕೋರ್ ನ ಕಲೆ ಹಾಕಿದ್ದು ನಿನ್ನೆ. ಹೌದು 86 ರನ್ಸ್ ಅಷ್ಟೇ ಸ್ಕೋರ್ ಮಾಡಿದ್ರು. ಇದು ಒಂಥರ IPL ಇಷ್ಟಲ್ಲೇ ಅವ್ರದ್ದು ಲೋಯರ್ ಸ್ಕೋರ್ ನೋಡಿ. ಇವ್ರು ಕಂಪ್ಲೀಟ್ ಬ್ಯಾಟಿಂಗ್ ಕೊಲ್ಯಾಪ್ಸ್, ಕಂಪ್ಲೀಟ್ ಬ್ಯಾಟಿಂಗ್ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಅವ್ರ ಬೌಲಿಂಗ್ ನ ಮೆಚ್ಕೊಳ್ಳೇಬೇಕು. ಅವ್ರು ಸಖತ್ತಾಗೇನೆ ಮಾಡಿದ್ದಾರೆ. ಸಖತ್ತಾಗಿ ಪ್ರೊಪುಲಿಂಗ್ ಇರ್ಬೋದು, ಅವರ ಪ್ಯಾಟ್ ಕಮಿನ್ಸ್ ಪ್ರತಿಯೊಬ್ರು ಸಖತ್ತಾಗಿನೇ ಮಾಡಿದ್ರೆ ಅವ್ರ ಕಡೆ ಬೌಲಿಂಗ್ ಮೆಚ್ಕೊಳ್ಳೇಬೇಕು. ಬಟ್ ನೋಡಿ ಇವ್ರದ್ದು ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಫೇಲ್ಯೂರ್. ಆದ್ರಿಂದಲೇ ಇವ್ರು ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಅದು ಎಷ್ಟು ಮಾರ್ಜಿನ್ ಇಂದ ಸೋತಿರೋದು, 82 ರನ್ಸ್ ಮಾರ್ಜಿನ್ ಇಂದ ಸೋತಿರೋದು. ಒನ್ ಆಫ್ ದಿ ವರ್ಸ್ಟ್ ಮ್ಯಾಚ್ ಆಗಿದ್ದು SRH ಗೆ. ಹೌದು ಏನು ಬ್ಯಾಟಿಂಗ್ ಆಡಕ್ ಅಷ್ಟೊಂದು ಈಸಿ ಇದ್ದಿಲ್ಲ. ಇವ್ ಸಾಯಿ ಸುದರ್ಶನ್ ಅಷ್ಟೇ, ಇವ್ ಜಿ ಟಿ ಅವರು ಅಷ್ಟೇ ಬ್ಯಾಟಿಂಗ್ ಅಲ್ಲಿ ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ ನೋಡಿ. ಅವ್ರ ಕಡೆ ಸಾಯಿ ಸುದರ್ಶನ್ ಮತ್ತೆ ವಾಷಿಂಗ್ಟನ್ ಸುಂದರ್ ಇಬ್ಬರೇ ಸ್ಕೋರ್ ಮಾಡಕ್ ಆಗೋದು. ಬಟ್ ಆದ್ರೂ ಅವ್ರು ಏನು ಗೊತ್ತಾ ಅಷ್ಟು ಮಾತ್ರ ಸ್ಕೋರ್ ಮಾಡಕ್ ಆಗ್ತಾರೆ. ಅವ್ರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿದ್ರು, ಅಗ್ರೆಸಿವ್ ಆಗಿ ಆಡಕ್ ಹೋಗಿಲ್ಲ, ನೋಡ್ಕೊಂಡ್ ಆಡಿದ್ರು. ಆದ್ರಿಂದಲೇ ಅವ್ರ ಅಷ್ಟು ಸ್ಕೋರ್ ನ ಕಲಿಯಕ್ ಆಗಿದ್ದು. ಇಲ್ಲಾಂದ್ರೆ ಅವ್ರಿಗೂ ಸಖತ್ ಕಷ್ಟ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಜಿ ಟಿ ಬ್ಯಾಟಿಂಗ್ ಮುಗಿತಾ ಇದ್ದಂಗೆನೆ ಇದು ಸಾಯಿ ಸುದರ್ಶನ್ ಅವರು ಹೇಳ್ತಾರೆ, ಇದೊಂಥರ ಪಿಚ್ ನಿಂತು ಬರ್ತಾ ಇದೆ, ಸಖತ್ ಟ್ರಿಕಿ ಆಗಿದೆ, ಕಷ್ಟ ಆಗ್ತಾ ಇದೆ. ಬಟ್ ಇವಾಗ ನಾವೇನ್ ಕೊಟ್ಟಿದ್ರ ಟಾರ್ಗೆಟ್ ಅದು ಒಂಥರ ಡಿಫೆಂಡಬಲ್ ಸ್ಕೋರ್ ಏನೇ ಅಂತ ಹೇಳಿದ್ರು. ಸಖತ್ ಟ್ರಿಕಿ ಆಗಿದೆ ಆಡಕ್ಕೆ ಅಂತ. ಬಟ್ ನೋಡಿ ಅದೇ ತರ ಆಯ್ತು. ನಾವು ಗಮನಿಸಂಗೆ ನೋಡಿ, ಕೆಲವ್ರು ಯಾವ ತರ ಆಡ್ತಾ ಇದ್ರು ಅಂದ್ರೆ, ಕೆಲವ್ರು ಬೇಗ ಆಡ್ತಾ ಇದ್ರು, ಕೆಲವ್ರು ಲೇಟ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರು. ಇಲ್ಲೇ ಗೊತ್ತಾಗ್ತಾ ಇದೆ ಒಂಥರ ಬಾಲ್ ನಿಂತು ಬರ್ತಾ ಇತ್ತಂತ. ಆದ್ರಿಂದೆಲ್ಲ ಒಂಥರ ಕನೆಕ್ಟ್ ಮಾಡಕ್ ಆಗ್ತಾ ಇದ್ದಿಲ್ಲ ಯಾವ್ದೇ ಬ್ಯಾಟರ್ಸ್ ಕೈಲಿ. ನೋಡಿ ಇಲ್ಲಿ ಯಾವ ತರ ಇವ್ರು ಜಿ ಟಿ ಅವ್ರು ಬಿಸ್ನೆಸ್ ಬಿಲ್ಡ್ ಮಾಡಿದ್ರು ಅಂತ. ಬಟ್ ನೋಡಿ ಆ ಕೆಲಸ ಮಾಡಿಲ್ಲ ಇವ್ರು. ಹೈದರಾಬಾದ್ ಅವರೆಲ್ಲ ಅಷ್ಟೇ ಬಂದಂಗೆ ಹೊಡೆದ್ರು, ಅವರೆಲ್ಲ ಔಟ್ ಆದ್ರು ಅಂತಾನೆ ಹೇಳ್ಬೋದು. ಟಾಸ್ ವಿನ್ ಆಗೋದು SRH. ಅವರು ಒಂಥರ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ಏನ್ ಮಾಡ್ತಾರೆ, ಬೌಲಿಂಗ್ ತಗೋತಾರೆ. ಬ್ಯಾಟಿಂಗ್ ಆಡಕ್ ಬರೋದು ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್. ನೋಡಿ ಇವ್ರಿಗೆ ಇನಿಷಿಯಲ್ ಅಲ್ಲೇ ಆಗತ್ತ. ಶುಭ್ಮನ್ ಗಿಲ್ ಬೇಗನೆ ಔಟ್ ಆಗ್ಬಿಡ್ತಾರೆ. ಅವ್ರ ಕಡೆಯಿಂದ ಏನೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಪ್ರಫುಲ್ ಆಗಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಜಾಸ್ ಬಟ್ಲರ್ ಅಷ್ಟೇ, ಅವರು ಅಷ್ಟೇ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಅವ್ರು ಬೇಗನೆ ಔಟ್ ಆಗ್ಬಿಡ್ತಾರೆ. ಇವ್ರದ್ದು ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ಪವರ್ ಪ್ಲೇ ಒಳಗಡೆ 34 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು, 2 ವಿಕೆಟ್ ನ ಕಳ್ಕೊತಾರೆ. ನೋಡಿ ಇಲ್ಲಿ ಯಾವ ತರ ಆಗುತ್ತಂದ್ರೆ, ಇದೊಂದು ಪವರ್ ಪ್ಲೇನ ಇಲ್ಲ ಅಂದ್ರೆ ಏನದು ಬ್ಯಾಟಿಂಗ್ ಪವರ್ ಪ್ಲೇನ ಇಲ್ಲ ಬೌಲಿಂಗ್ ಪವರ್ ಪ್ಲೇನ ಅಂತ ನಮ್ಗೆ ಡೌಟ್ ಆಗ್ಬಿಡ್ತು. ಆ ತರ ಕಡಿಮೆ ರನ್ಸ್ ನ ಸ್ಕೋರ್ ಮಾಡಿದ್ದು ಪವರ್ ಪ್ಲೇದಲ್ಲಿ. ಅದಾದ್ಮೇಲೆ ನೋಡಿ ಇವರು 3ನೇ ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ 3ನೇ ಓವರ್ ಪಾರ್ಟ್ನರ್ಶಿಪ್ ಬರುತ್ತಲ್ವಾ, ಇವರು ಸಾಯಿ ಸುದರ್ಶನ್ ಮತ್ತೆ ಇವರು ನಿಶಾಂತ್ ಸಿಂಧು ನೋಡಿ, ಸಿಂಧು ಬ್ಯಾಟಿಂಗ್ ನ ಮೆಚ್ಕೊಳ್ಳೇಬೇಕು. ಒಂದ್ ಎಂಡಲ್ಲಿ ಸಾಯಿ ಸುದರ್ಶನ್ ಏನೋ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ ಹೋಗಲ್ಲ. ಯಾಕಂದ್ರೆ 2 ವಿಕೆಟ್ಸ್ ನ ಕಳ್ಕೊಂಡಿರ್ತಾರೆ. ಅವ್ರ ಇನ್ನಿಂಗ್ಸ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ, ನಿಧಾನಕ್ಕೆ ಆಡ್ತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಇವರು ನಿಶಾಂತ್ ಸಿಂಧು ಯಾವ ತರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂದ್ರೆ, ಜಸ್ಟ್ ಆಡೋ 14 ಬಾಲ್ಸ್ ಅಲ್ಲಿ 22 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂಥರ ಸಡನ್ ಆಗಿ ಬೂಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ಲಿ ರನ್ ರೇಟ್ ನ. ಅದಾದ್ಮೇಲೆ ನೋಡಿ ಸಾಯಿ ಸುದರ್ಶನ್ ಆಡೋದು ನೋಡಿ, ಅವಾಗ 12 ಬಾಲ್ಸ್ ಆಡಿರ್ತಾರೆ, 16 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರ್ತಾರೆ. ಅವ್ರು ನಿಧಾನಕ್ಕೆ ಆಡ್ತಾ ಇರ್ತಾರೆ. ಇವರಿಬ್ಬರು ನಡುವೆ ಪಾರ್ಟ್ನರ್ಶಿಪ್ ಬರುತ್ತೆ 26 ಬಾಲ್ಸ್ ಅಲ್ಲಿ. ಅದಾದ್ಮೇಲೆ ಸಿಂಧು ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ವಾಷಿಂಗ್ಟನ್ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಯಾವ ತರ ಆಡ್ತಾರೆ. ಸಾಯಿ ಸುದರ್ಶನ್ ಈ ತರ ಪಿಚಸ್ ಎಲ್ಲ ಆಡ್ತಾರೆ ಚೆನ್ನಾಗಿ ಅಂತ ಒಟ್ಟಿತ್ತು. ಬಟ್ ವಾಷಿಂಗ್ಟನ್ ಸುಂದರ್ ಇವ್ರು ಈ ತರ ಪಿಚ್ ಅಲ್ಲಿ ಯಾವ ತರ ಇನ್ನಿಂಗ್ಸ್ ಆಡಿದ್ರು, ಲಾಸ್ಟ್ ತನಕ ಇದ್ರು. ಲಾಸ್ಟ್ ಓವರ್ ಎಲ್ಲ ವಿಕೆಟ್ ಬಿದ್ದಿದ್ದು. ಬಟ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ವಾಷಿಂಗ್ಟನ್ ಸುಂದರ್. ಇವ್ರಿಬ್ಬರು ನಡುವೆ ಪಾರ್ಟ್ನರ್ಶಿಪ್ 60 ರನ್ ಬರುತ್ತೆ 41 ಬಾಲ್ಸ್ ಅಲ್ಲಿ, ಸಖತ್ತಾಗಿನೇ ಆಡ್ತಾರೆ. ಆಮೇಲೆ ನೋಡಿ ಸಾಯಿ ಸುದರ್ಶನ್ ಕಡೆಯಿಂದ ಒಂದು 50 ಬರುತ್ತೆ, ಇವರು ವಾಷಿಂಗ್ಟನ್ ಸುಂದರ್ ಕಡೆಯಿಂದ ಒಂದು 50 ಬರುತ್ತೆ. ವಾಷಿಂಗ್ಟನ್ ಸುಂದರ್ ಬ್ಯಾಟ್ ಇಂದ ಒಂದು 34 ಬಾಲ್ಸ್ ಅಲ್ಲಿ 50 ಬರುತ್ತೆ. ಒಂಥರ ಲಾಸ್ಟ್ ಇವ್ರದ್ದು ಪೋಸ್ಟ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡ್ತಾ ಇರ್ತಾರೆ, ಸ್ಟ್ರೈಕ್ ರೇಟ್ ಕಡಿಮೆ ಇರುತ್ತೆ. ಬಟ್ ಈಶಾಂತ್ ಮಲಿಂಗ್ ಆಗಿ 90th ಓವರ್ ಅಲ್ಲಿ 18 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಲ್ಲೊಂಥರ ಇವ್ರದ್ದು ಲೋ ಸ್ಟ್ರೈಕ್ ರೇಟ್ ಇರುತ್ತಲ್ಲ, ಅದನ್ನ ಮೇಕಪ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. 15 ಕಂಪ್ಲೀಟ್ ಮಾಡ್ಕೊತಾರೆ, ಸಗದಾಗ ಆಡ್ತಾರೆ ಅಂತ ಹೇಳ್ಬೋದು. ಇನ್ನ ಬೇರೆ ಯಾರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಸಾಯಿ ಸುದರ್ಶನ್ 44 ಬಾಲ್ಸ್ 61 ರನ್ಸ್ ನ ಸ್ಕೋರ್ ಮಾಡ್ತಾರೆ ಅಷ್ಟೇ. ಇವರೆಲ್ಲ ಇಷ್ಟೆಲ್ಲ ಮುಗಿಯೋಷ್ಟೊಳಗಡೆ 168 ರನ್ಸ್ ನ ಸ್ಕೋರ್ ಮಾಡ್ತಾರೆ, 169 ನ ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ನೋಡಿ, ಇವರು ಪ್ರಫುಲ್ ಸಖತ್ತಾಗಿ ಮಾಡಿದ್ರು. ಅವ್ರು ನೋಡಿ 3 overs ಅಲ್ಲಿ 17 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಮತ್ತೆ ಸಕೀಬ್ ಹಸನ್ ಅವರು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. 4 overs ಅಲ್ಲಿ 37 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಪರವಾಗಿಲ್ಲ, ಹೈದರಾಬಾದ್ ಬೌಲಿಂಗ್ ನ ಮಿಸ್ಕೊಳ್ಳೇಬೇಕು. ಯಾಕಂದ್ರೆ
8 ರಿಸ್ಟ್ರಿಕ್ಟ್ ಮಾಡಿದಾರಲ್ವಾ, ಅದ್ರ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು. ಬಟ್ ನೋಡಿ SRH ಈ ಟಾರ್ಗೆಟ್ ಕೊಡ್ತಾ ಇದ್ದಂಗೆ ನಾವು ಈಸಿಯಾಗಿ ಚೇಸ್ ಡೌನ್ ಮಾಡ್ಬಿಡ್ತಾರೆ. ಅವ್ರಿಗಿರೋ ಸ್ಟ್ಯಾಂಡರ್ಡ್ಸ್, ಅವ್ರಿಗಿರೋ ಬ್ಯಾಟಿಂಗ್ ಲೈನ್ ಅಪ್, ಅವರು ಸೆಕೆಂಡ್ ಫೇಸ್ ಅಲ್ಲಿ ಆಡ್ತಿರೋ ರೀತಿ ನೋಡಿದಾಗ ಈಸಿಲಿ ಚೇಸ್ ಡೌನ್ ಮಾಡಿ ಬಿಸಾಕ್ಬಿಡ್ತಾರೆ ಅನ್ಕೊಂಡ್ವಿ. ಬಟ್ ನೋಡಿ ಇವ್ರು GT ಸ್ಟ್ರಾಂಗ್ ಇತ್ತು ಬೌಲಿಂಗ್ ಯೂನಿಟ್, ಆದ್ರೂ ಒಂಥರ ಹೈದರಾಬಾದ್ ಚೇಸ್ ಮಾಡ್ಬೋದು ಅನ್ಕೊಂಡಿದ್ವಿ. ಅವ್ರಷ್ಟೇ ಈಸಿಯಾಗಿ ಚೇಸ್ ಮಾಡ್ಬಿಡ್ಬೋದು ಅನ್ಕೊಂಡ್ ಬರ್ತಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ನೋಡಿ ಈ ತರ ಲೋ ಸ್ಕೋರಿಂಗ್ ಗೇಮ್ ನ ಚೇಸ್ ಮಾಡ್ಬೇಕಾದ್ರೆ ಇನಿಷಿಯಲ್ ಅಲ್ಲಿ ಆಗತ್ತೆ SRH ಗೆ. ಟ್ರಾವಿಸ್ ಹೆಡ್ ಡಗ್ಔಟ್ ಆಗ್ಬಿಡ್ತಾರೆ. ಏನ್ ಹಾಕಿದ್ ಬೌಲಿಂಗ್ ಮೊಹಮ್ಮದ್ ಸಿರಾಜ್ ನೋಡಿ ಹಾಕಿರೋ 3 overs ಅಲ್ಲಿ 11 runs ಅಷ್ಟೇ ಕೊಟ್ಟಿರೋದು, 1 ವಿಕೆಟ್ ತಗೋತಾರೆ. ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಮೊದಲನೇ ಓವರೇ ಮೇಡ್ ಇನ್ ವಿಕೆಟ್, ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಅಭಿಷೇಕ್ ಶರ್ಮಾ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ, ಕಗಿಸೋ ರಬಡಾಗ್ ಔಟ್ ಆಗ್ಬಿಡ್ತಾರೆ. ಇನ್ಫ್ಯಾಕ್ಟ್ ಇವ್ರ ಕಡೆ ನೋಡಿ ಪವರ್ ಪ್ಲೇ ದಲ್ಲಿ ಹೇಳ್ಬೇಕಾದ್ರೆ 4 ವಿಕೆಟ್ಸ್ ಕಳ್ಕೊಂಡಿರ್ತಾರೆ. 34 runs ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. ಇಲ್ಲೇ ಗೊತ್ತಾಗೋಯ್ತು, ಪವರ್ ಪ್ಲೇ ದಲ್ಲಿ ಗೊತ್ತಾಗೋಯ್ತು SRH ಕತೆ ಮುಗಿತಂತ. ಇನ್ಯಾರು ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲ್ಲ. ಇನ್ 86 runs ನ ಸ್ಕೋರ್ ಮಾಡಿರೋದಷ್ಟೇ ಆಲ್ ಔಟ್ ಆಗ್ಬಿಡ್ತಾರೆ. ಇನ್ ಯಾರು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗುತ್ತೆ? ಯಾರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಿಲ್ಲ. ಬೌಲಿಂಗ್ ನೋಡಿ ಯಾವ ತರ ಇವರು ಜೇಸನ್ ಹೋಲ್ಡರ್ ಆಗ್ತಂತ ಬೌಲಿಂಗ್ 3 ವಿಕೆಟ್ಸ್ ತಗೊಂಡ್ರು, ಕಗಿಸೋ ರಬಡ 3 ವಿಕೆಟ್ಸ್ ತಗೊಂಡ್ರು, ಪ್ರಸಿದ್ಧ ಕೃಷ್ಣ 2 ವಿಕೆಟ್ಸ್ ತಗೊಂಡ್ರು, ಮೊಹಮ್ಮದ್ ಸಿರಾಜ್ 1. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಪೇಸರ್ಸ್ ಅವಳಿ ಕೊಡ್ತಾ ಇದ್ರ. ಲಾಸ್ಟ್ ಅಲ್ಲಿ ರಶೀದ್ ಖಾನ್ ಬಂದ್ಬಿಟ್ಟು 1 ವಿಕೆಟ್ ತಗೋತಾರೆ. ಇನ್ 2 ವಿಕೆಟ್ ತಗೋತಾರೆ, ನೀನು 1 ವಿಕೆಟ್ ತಗೊಂಡಂಗಿತ್ತು ರಶೀದ್ ಖಾನ್ ಬಂದು ಲಾಸ್ಟ್ ವಿಕೆಟ್ ತಗೋತಾರೆ. ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇವರೆಲ್ಲ ಇಷ್ಟೆಲ್ಲ ಮಾಡಿದ್ರು 86 ಆಲ್ ಔಟ್ ಮಾಡಿ ಬಿಸಾಕ್ಬಿಡ್ತಾರೆ. GT ನೋಡಿ ಒಂಥರ ಯಾವ ತರ ವಿನ್ ಆಯ್ತು ಅಂದ್ರೆ ಒಂಥರ ಯೂಸ್ ಮಾರ್ಜಿನ್ ಇಂದ ವಿಕ್ಟರಿ ಪಡ್ಕೊಂಡಿದ್ದು. ರನ್ ರೇಟ್ ಅಂತೂ ಸಖತ್ ಬೂಸ್ಟ್ ಆಗಿರುತ್ತೆ. ನೋಡಿ ಇವಾಗ ಅವ್ರ ಮ್ಯಾಚ್ ವಿನ್ ಆಗ್ತದೆ, ನಂಬರ್ 1 ಪೊಸಿಷನ್ ಇರೋದು. ಒಂಥರ ನೋಡಿ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ನೋಡಿದ್ದು ನನ್ನ GT ಕಡೆ. ಸಖತ್ತಾಗಿ ಮಾಡ್ತಾ ಇದ್ದಾರೆ GT ಅವರು. ಬ್ಯಾಟಿಂಗ್ ಅಲ್ಲಿ ನಾವು ಕಡಿಮೆ ರನ್ಸ್ ನ ಸ್ಕೋರ್ ಮಾಡಿರೋದು, ಬಟ್ ನಮ್ಮ ಇದು ಬೌಲಿಂಗ್ ಯೂನಿಟ್ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾವು ಅದು ಕಡಿಮೆ ರನ್ಗೆ ಆಡ್ಸ್ಕೊತೀವಿ ಅಂತ ನೋಡಿ ಆಡ್ಸ್ಕೊಂಡಿದ್ದು ಒಂಥರ ಪ್ರೂವ್ ಮಾಡಿದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು GT ಬೌಲಿಂಗ್ ಮಾತ್ರ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.